ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಈಗ ಅಶಿಸ್ತು ತಾಂಡವಾಡುತ್ತಿರುವ ಬಗ್ಗೆ ಬಿಜೆಪಿಯಲ್ಲೇ ಸಾಕಷ್ಟು ಆಕ್ಷೇಪಗಳು ಕೇಳಿಬರುತ್ತಿದ್ದು, ಶನಿವಾರ ಹಳಿಯಾರದ ಬಿಜೆಪಿ ಕಚೇರಿಯಲ್ಲಿ ಕಾರ್ಯಕರ್ತರ ನಡುವೆ ನಡೆದ ಹೊಡೆದಾಟ ಈ ಆರೋಪಗಳಿಗೆ ಪುಷ್ಟಿ ನೀಡುವಂತಾಗಿದೆ. ಓಲೈಕೆ ರಾಜಕಾರಣದಲ್ಲಿ ತೊಡಗಿರುವ ಬಿಜೆಪಿ ಜಿಲ್ಲಾಧ್ಯಕ್ಷರ ವಿರುದ್ಧವೂ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಬಿಜೆಪಿಯಲ್ಲಿ ಬಣ ರಾಜಕೀಯದ ಪರಿಣಾಮ ಒಳಗೊಳಗೆ ಅಸಮಾಧಾನಗಳ ಹೊಗೆಯಾಡುವಂತಾಗಿದೆ. ಅದರಲ್ಲೂ ಈಗ ಬಿಜೆಪಿ ಜೊತೆಗೆ ಜೆಡಿಎಸ್ ಮೈತ್ರಿಯಾಗಿದ್ದರಿಂದ ಯಾವುದೇ ಅಧಿಕಾರವನ್ನ ಜೆಡಿಎಸ್ ಜೊತೆಗೆ ಹಂಚಿಕೊಳ್ಳಲಾಗದ ಮನಸ್ಥಿತಿ ಬಿಜೆಪಿಯಲ್ಲಿ ಉದ್ಭವಿಸಿದೆಯಂತೆ. ದಶಕಗಳ ಕಾಲ ಪಕ್ಷ ನಿಷ್ಠೆಯಲ್ಲಿ ದುಡಿದ ಹಲವು ಬಿಜೆಪಿ ಮುಖಂಡರನ್ನ ಕಡೆಗಣಿಸುವ ಜೊತೆಗೆ ಯಾವುದರಲ್ಲೂ ಅವರನ್ನ ವಿಶ್ವಾಸಕ್ಕೆ ಪಡೆಯದೆ ಜಿಲ್ಲಾಧ್ಯಕ್ಷರಾದ ಎನ್.ಎಸ್. ಹೆಗಡೆಯವರು ಏಕಪಕ್ಷೀಯವಾಗಿ ನಿರ್ಣಯ ಕೈಗೊಂಡು ಪಕ್ಷಕ್ಕೆ ನಿಷ್ಠರಾದವರನ್ನ ಕಡೆಗಣಿಸುತ್ತಿರುವ ಆರೋಪ ಕೇಳಿಬಂದಿದೆ. ಈ ಆರೋಪದ ಭಾಗವೇ ಶನಿವಾರ ಹಳಿಯಾಳದ ಬಿಜೆಪಿ ಕಾರ್ಯಾಲಯದಲ್ಲಿ ಬಿಜೆಪಿ ಕಾರ್ಯಕರ್ತರ ನಡುವೆ ದೊಡ್ಡ ಹೊಡೆದಾಟವೇ ನಡೆದಿದೆ. ಬಿಜೆಪಿಯ ಎರಡು ಬಣಗಳ ನಡುವಿನ ಹೊಡೆದಾಟದಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷರು ಹಾಗೂ ಜಿಲ್ಲಾ ಸಮಿತಿಯ ಪಾತ್ರ ಮಹತ್ವದಿದೆ ಎಂದೇ ವಿಶ್ಲೇಷಿಸಲಾಗುತ್ತಿದೆ. ಈ ಬಾರಿಯ ಜಿಲ್ಲಾ ಸಮಿತಿ ರಚನೆಯಾದಾಗಲಿಂದಲೂ ಇಡೀ ಜಿಲ್ಲೆಯಲ್ಲಿ ಪಕ್ಷದೊಳಗೆ ಅಸಮಾಧಾನದ ಹೊಗೆಯಾಡಲು ಶುರುವಾಗಿತ್ತು. ಕಳೆದ ಎಂಎಲ್ಎ ಚುನಾವಣೆಯಲ್ಲಿ ಪಕ್ಷದ್ರೋಹ ಮಾಡಿದವರನ್ನ ವಿರೋಧ ಮಾಡಿದವರನ್ನು ತಂದು ಮಹತ್ವದ ಜವಾಬ್ದಾರಿಯನ್ನ ನೀಡಿದ್ದಾರೆ ಎಂದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಹಾಗೂ ಕೆಲವು ಶಾಸಕರುಗಳು ದೂರಿದ್ದರು. ಅಲ್ಲಿಂದ ನಿಷ್ಠಾವಂತರು ಮತ್ತು ಪಕ್ಷ ವಿರೋಧಿಗಳ ನಡುವಿನ ಗುಂಪುಗಾರಿಕೆ ಹಾಗೂ ಶಾಸಕರ ಬಣಗಳಾಗಿ ಜಿಲ್ಲಾಧ್ಯಕ್ಷರ ಬಣವಾಗಿ ಒಂದಿಷ್ಟು ನಿಷ್ಠಾವಂತರ ಬಣವಾಗಿ ಹೀಗೆ ಇಡೀ ಜಿಲ್ಲೆ ಬಿಜೆಪಿ ಬಣಗಳಾಗಿ ಹೋಳುಗಳಾಗಿ ವಿಚಿತ್ರವಾದ ಸ್ಥಿತಿ ನಿರ್ಮಾಣವಾಗಿತ್ತು. ಅದೂ ಅಲ್ಲದೆ ಜಿಲ್ಲಾ ಸಮಿತಿ ರಚನೆಯ ಸಂದರ್ಭದಲ್ಲಿ ಪಕ್ಷ ವಿರೋಧ ಮಾಡಿದವರನ್ನೇ ಹೆಚ್ಚು ತಂದು ಉನ್ನತ ಸ್ಥಾನದಲ್ಲಿ ಕೂಡಿಸಿರುವುದು ಅಲ್ಲದೆ ಇದುವರೆಗೂ ಪಕ್ಷದಲ್ಲಿ ಕೆಲಸವನ್ನೇ ಮಾಡಿರದ ಕೆಲವರನ್ನ ತಂದು ಉನ್ನತ ಸ್ಥಾನ ನೀಡಿರುವುದು ಪಕ್ಷದ ಪ್ರಾಮಾಣಿಕ ಮತ್ತು ನಿಷ್ಠಾವಂತ ಕಾರ್ಯಕರ್ತರುಗಳಿಗೆ ತುಂಬಾ ಬೇಸರವನ್ನುಂಟು ಮಾಡಿತು. ಪಕ್ಷಕ್ಕಾಗಿ ಪ್ರಾಮಾಣಿಕತೆಯಿಂದ ಪಕ್ಷವೇ ತನ್ನ ತಾಯಿ ಎಂಬಂತೆ ದುಡಿದ ಉತ್ತಮ ಕಾರ್ಯಕರ್ತರುಗಳನ್ನ ಹಾಗೂ ಅತ್ಯಂತ ಸಮರ್ಥ ಮತ್ತು ಸಾಮರ್ಥ್ಯ ಇರುವ ಅನೇಕ ಪ್ರಮುಖರನ್ನ ಮೂಲೆಗುಂಪು ಮಾಡುವ ಪ್ರಯತ್ನವನ್ನು ಜಿಲ್ಲಾ ಹಾಗೂ ಅವರ ತಂಡ ಮಾಡಿತ್ತು. ವಿರೋಧಿಸಿದವರನ್ನ ಬೇಕಂತಲೇ ಪಕ್ಷದ ಪ್ರಮುಖ ಸ್ಥಾನಗಳನ್ನು ನೀಡಿ ಗುಂಪುಗಾರಿಕೆಯನ್ನು ಜಿಲ್ಲಾಧ್ಯಕ್ಷರು ಮಾಡಿದ್ದರು ಎಂದು ಪಕ್ಷದ ಕಾರ್ಯಕರ್ತರು ಬಹಳ ಬೇಸರದಿಂದ ಪತ್ರಕರ್ತರ ಬಳಿ ಹೇಳಿಕೊಂಡಿದ್ದು ಉಂಟು. ಅದರ ಪರಿಣಾಮ ಹಳಿಯಾಳದಲ್ಲಿ ಕಾರ್ಯಕರ್ತರ ನಡುವೆ ಹೊಡೆದಾಟ ನಡೆಯುವ ಮಟ್ಟಿಗೆ ಪರಿಸ್ಥಿತಿ ಬಿಗಡಾಯಿಸಿತ್ತು. ಪಕ್ಷದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠಾವಂತರಾಗಿ ದುಡಿಯುತ್ತಿರುವ ಪ್ರಮುಖರನ್ನು ಹಾಗೂ ಕಾರ್ಯಕರ್ತರನ್ನ ಮೂಲೆಗುಂಪು ಮಾಡುವ ಉದ್ದೇಶದಿಂದ ಜಿಲ್ಲಾ ಪ್ರಮುಖರು ಪಕ್ಷದ ವರಿಷ್ಠರಿಗೆ ಇಲ್ಲಸಲ್ಲದ ಆರೋಪಗಳನ್ನ ಮಾಡಿ ಅವರನ್ನ ಮೂಲೆಗುಂಪು ಮಾಡುವ ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದರು. ಯಾಕೆಂದರೆ ಶಿವಮೊಗ್ಗ ವಿಭಾಗದ ಜವಾಬ್ದಾರಿ ಇರುವವರು ಇವರ ಮಾತನ್ನ ನಂಬುತ್ತಿದ್ದರು ಹಾಗೂ ನಿಷ್ಠಾವಂತರನ್ನ ಸಮರ್ಥರನ್ನು ದೂರ ಮಾಡುವ ಕುತಂತ್ರಕ್ಕೆ ಸಾಥ್ ನೀಡಿದ್ದರು ಎಂಬ ಆಪಾದನೆ ಕೂಡ ಇದೆ. ಒಂದು ಕಾಲದಲ್ಲಿ ಬಿಜೆಪಿಯಲ್ಲಿ ಉತ್ತಮರನ್ನು ಪಕ್ಷ ಗುರುತಿಸಿ ಜವಾಬ್ದಾರಿ ನೀಡುತ್ತದೆ ಎಂಬ ಮಾತಿತ್ತು. ಆದರೆ ಇಂದು ಇಂತಹ ಕುಟಿಲ ರಾಜಕಾರಣಿಗಳಿಂದ ಉತ್ತಮರು ಪಕ್ಷದಿಂದ ದೂರ ಇರುವ ಸಂದರ್ಭ ಎದುರಾಗುತ್ತಿದೆ. ಇದರಿಂದ ದಿನ ಕಳೆದಂತೆ ಪಕ್ಷ ಬಲಹೀನವಾಗುವುದರ ಜೊತೆಗೆ ಕಾರ್ಯಕರ್ತರ ಮತ್ತು ಮತದಾರರ ಮನಸ್ಸಿನಿಂದ ಬಿಜೆಪಿಯನ್ನು ದೂರುವ ಸಂದರ್ಭ ಎದುರಾಗಿದೆ. ಇದಕ್ಕೆ ಕಾರಣ ವಿಭಾಗ ಹಾಗೂ ಜಿಲ್ಲೆಯ ಜವಾಬ್ದಾರಿ ಇರುವವರ ಕುಟಿಲ ನೀತಿ ಹಾಗೂ ಕುತಂತ್ರವೇ ಕಾರಣ ಎಂದು ಪಕ್ಷದ ಹಿರಿಯರು ಹಾಗೂ ಪ್ರಮುಖರು ನೋವಿನಿಂದ ಬೇಸರಿಸುವಂತಾಗಿದೆ. ಈ ರೀತಿ ಪಕ್ಷದೊಳಗೆ ಗುಂಪುಗಾರಿಕೆ ನಡೆಸುವ ಅಸಮರ್ಥರಿಗೆ ಜವಾಬ್ದಾರಿಯನ್ನು ನೀಡಿರುವುದರಿಂದ ಪಕ್ಷ ಅಧೋಗತಿಗೆ ತಲುಪುವುದು ಖಂಡಿತ ಎಂಬುದು ಪಕ್ಷದ ಹಲವು ಮುಖಂಡರ ಅಭಿಮತವಾಗಿದೆ. ಹಳಿಯಾಳದಲ್ಲಿ ಆದ ಗಲಾಟೆ ಪ್ರಾಮಾಣಿಕ ಕಾರ್ಯಕರ್ತರನ್ನ ಕೆಣಕಿದ್ದೇ ಮುಖ್ಯ ಕಾರಣವಾಗಿದೆಯಂತೆ. ಬಿಜೆಪಿಯ ಕಾರ್ಯಕರ್ತರುಗಳನ್ನು ನೀವೆಲ್ಲ ಕಾಂಗ್ರೆಸ್ ಏಜೆಂಟರು, ದೇಶಪಾಂಡೆ ಚೇಲಾಗಳು ಎಂದು ಜಿಲ್ಲೆಯ ಪ್ರಮುಖರು ಹಳಿಯಾಳದ ಕಾರ್ಯಕರ್ತರನ್ನು ಬೈದಿದ್ದಕ್ಕೆ ಆಕ್ರೋಶಗೊಂಡ ಕಾರ್ಯಕರ್ತರು ತಮ್ಮ ಸ್ವಾಭಿಮಾನಕ್ಕಾಗಿ ಜಿಲ್ಲಾ ಕಮಿಟಿಯವರನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಳ್ಳುವ ಸಂದರ್ಭದಲ್ಲೇ ಗಲಾಟೆ ಆಯಿತು. ಹಾಗಾಗಿ ಜಿಲ್ಲೆಯಲ್ಲಿ ಬಿಜೆಪಿ ಸಂಘಟನೆಯನ್ನು ಬಲಗೊಳಿಸುವಲ್ಲಿ ವಿಫಲರಾಗುತ್ತಿರುವ ಜಿಲ್ಲಾಧ್ಯಕ್ಷರು ಹಾಗೂ ಅವರ ತಂಡವನ್ನ ತಕ್ಷಣ ಬದಲಾಯಿಸಬೇಕು. ಇಲ್ಲದೇ ಇದ್ದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಬಿಜೆಪಿ ಸಂಪೂರ್ಣ ನೆಲಕಚ್ಚುವುದು ಖಂಡಿತ ಎಂದು ಪಕ್ಷದ ಅನೇಕ ಹಿರಿಯರು ಹಾಗೂ ಕಾರ್ಯಕರ್ತರು ಎಚ್ಚರಿಸಿದ್ದಾರೆ. ಇವತ್ತಿನ ದಿನ ರಾಷ್ಟ್ರೀಯ ಅಧ್ಯಕ್ಷರ ಒಂದು ಆದೇಶದಂತೆ ಸದಸ್ಯತ್ವ ಅಭಿಯಾನದ ಒಂದು ಪ್ರಕ್ರಿಯೆ ಇತ್ತು. ನಮ್ಮಲ್ಲಿ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಗುರುಪ್ರಸಾದ್ ಹೆಗಡೆ ಅವರು, ಪ್ರಭಾರಿಗಳಾದ ನಂದು ಗಾಂವ್ಕರ್ ಅವರು, ಹಳಿಯಾಳ ಕ್ಷೇತ್ರ ಜಿಲ್ಲಾ ಇದು ಸದಸ್ಯತ್ವ ಅಭಿಯಾನದ ಪ್ರಭಾರಿಯಾದ ಸುಧಾಕರ್ ರೆಡ್ಡಿ ಅವರು ಇವತ್ತು ಬಂದು ಇದನ್ನು ಸಭೆಯನ್ನು ಮಾಡೋರಿದ್ದರು. ಇದಕ್ಕಿಂತ 2 ದಿನದ ಮೊದಲು ಎಲ್ಲ ಕಾರ್ಯಕರ್ತರು ಸಭೆ ಸೇರಿ
ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಶಿವಾಜಿ ನರಸಾನಿ, ಪಕ್ಷದ ಹಿಂದುಳಿದ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾದ ಗಣಪತಿ ಕರಂಜೀಕರ್, ಪಕ್ಷದ ತಾಲೂಕಾ ಪ್ರಧಾನ ಕಾರ್ಯದರ್ಶಿಗಳಾದ VM ಪಾಟೀಲ್ ಮತ್ತು ಜಿಲ್ಲಾ ವಿಶೇಷ ಆಹ್ವಾನಿತರಾದ ಅನಿಲ್ ಮುತ್ನಾಳ್, ಈ 4 ಜನ ಪಕ್ಷದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಪಕ್ಷದ ಮಂಡಲದ ವಿರೋಧವಾಗಿ ಚಟುವಟಿಕೆಗಳನ್ನು ಮಾಡ್ತಾ ಬಂದಿದ್ದಾರೆ ಇವತ್ತಿನವರೆಗೆ. ಇವರಿಗೆ ಪಕ್ಷದ ಮಂಡಲ ಅಧ್ಯಕ್ಷರಿಗೂ ಇದಿಲ್ಲ, ಪ್ರಧಾನ ಕಾರ್ಯದರ್ಶಿನೂ ಗೊತ್ತಿಲ್ಲ, ಮಂಡಲನೂ ಗೊತ್ತಿಲ್ಲ. ಕೇವಲ ತಮ್ಮ ಸ್ವಾರ್ಥಕ್ಕಾಗಿ JDS ನಾಯಕರ ಕಾರಲ್ಲಿ ಕೂತ್ಕೊಳ್ಳೋದು, ಅವ್ರ ಆಫೀಸ್ ಒಳಗೆ ಹೋಗೋದು, ಅವ್ರ ಸಂಗಡ ತಿರುಗೋದು, ಅಲ್ಲಿ ನಮ್ಮ ನಾಯಕರಿಗೆ ಬೈಯೋದು, ಇದೇ ರೀತಿಯ ಚಟುವಟಿಕೆಗಳು ಮಾಡ್ತಾ ಇದ್ದಿದ್ದರಿಂದ ಮತ್ತು ಚುನಾವಣಾ MP ಚುನಾವಣಾ ಸಂದರ್ಭದಲ್ಲೂ ಪಕ್ಷದ ಅಧ್ಯಕ್ಷರು ಪ್ರಧಾನಗಳ ಸಂಗಡ ಸೇರಿ ಕೆಲಸನೇ ಮಾಡಿಲ್ಲ ಇವರು. ಆಮೇಲೆ ಪಕ್ಷದ ಅಧ್ಯಕ್ಷ ಪದ ಗೊತ್ತಿಲ್ಲದೇ ಯಾರ್ಯಾರಿಗೋ ಬೆಂಗಳೂರು ತೊಗೊಂಡು ಹೋಗೋದು, ಮಾಲೆ ಹಾಕಿ ಇಲೆಕ್ಷನ್ ಟೈಮ್ನಲ್ಲಿ ಜಾಯಿನ್ ಮಾಡಿಸೋದು. ಯಾಕೆ ಚುನಾವಣಾ ಸಂದರ್ಭ ಜಾಯ್ನಿಂಗ್ ಇರ್ತದೆ, ಮಾಡ್ಕೊಳ್ಳೋ ಕೆಲಸ ಮಾಡಿ ಮಂಡಲದ ವಿರೋಧವಾಗಿ, ಮಂಡಲ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಒಂದು ವ್ಯವಸ್ಥೆಯ ವಿರುದ್ಧವಾಗಿ ಮಾಡ್ತಾ ಇರೋದ್ರಿಂದ ಇವರನ್ನು 4 ಜನರಿಗೆ ದೂರ ಇಟ್ಟು ಹಳೆಯ ಮಂಡಲದ ಮಟ್ಟಿಗೆ ಮಾತ್ರ ನಾವು ಹೇಳ್ತಾ ಇದ್ವಿ, ಇಡೀ ಜಿಲ್ಲೆಗಲ್ಲ, ಮಂಡಲದಿಂದ ದೂರ ಇಡಿ 4 ಜನ, ಜಿಲ್ಲೆಯಲ್ಲಿ ನಿಮ್ಮ ಬಿಟ್ಟಿದ್ದ ವಿಷಯ ನಾವೇನು ಹೇಳೋದಿಲ್ಲ ಅನ್ನುವಂಥ ವಿಷಯನ ಮೊನ್ನೆ ದಿನ ಸಭೆ ಮಾಡಿ ಜಿಲ್ಲಾಧ್ಯಕ್ಷರ ಗಮನಕ್ಕೆ ಎಲ್ಲ ತಂದಿತ್ತಿದ್ದು. ಜಿಲ್ಲಾಧ್ಯಕ್ಷರು ಇವತ್ತು ಬೆಳಿಗ್ಗೆ ಬರಬೇಕಾದ್ರೆ ನನಗೆ ಒಂದು ನಮ್ಮ ಮೊನ್ನೆ ಆಪರೇಷನ್ ಆಗಿದ್ದರಿಂದ ಇವತ್ತು ನನಗೆ ಚೆಕಪ್ ಇದ್ದಿದ್ದರಿಂದ ನಾವು ಹೋಗ್ಬೇಕಾದ್ರೆ ಜಿಲ್ಲಾಧ್ಯಕ್ಷರಿಗೆ ಫೋನ್ ಮಾಡಿ ಹೋಗಿದ್ದೆ. ಅದನ್ನು ಅವ್ರು ಬಂದ ನಂತರ ಕಾರ್ಯಕರ್ತರು ಕೇಳಿದ್ದಾರೆ, ನೋಡ್ರಿಪ್ಪ ಇವ್ರಿಗೆ ಯಾಕೆ ಕರ್ಕೊಂಡು ಬಂದಿದ್ದೀರಿ, ನೀವು ಜಿಲ್ಲಾಧ್ಯಕ್ಷರು ಅಷ್ಟೇ ಬನ್ನಿ ಅಂತೇಳಿ. ಜಿಲ್ಲಾಧ್ಯಕ್ಷರು ಆ ಸಂದರ್ಭದಲ್ಲಿ ಒಂದು ಪ್ರಧಾನ ಕಾರ್ಯದರ್ಶಿಗೆ ಇಷ್ಟು ಜನ 500,000 ಜನ ಕಾರ್ಯಕರ್ತರು ಸೇರಿದಾಗ ಅವ್ರ ಮಾತಿಗೆ ಬೆಲೆ ಕೊಟ್ಟು ಇವರನ್ನು ಪಕ್ಕಕ್ಕಿಟ್ಟು ಒಂದು ಸಭೆ ಮಾಡಿ ಸದಸ್ಯತಾ ಅಭಿಯಾನ ಸಭೆಯನ್ನು ಮುಗಿಸ್ಬೇಕಿತ್ತು. ಅವರು ಅದನ್ನು ಮಾಡಲಿಲ್ಲ. ಅವರು ತಮ್ಮದೇ ಆದಂಥ ಒಂದು ಮೊಂಡುತನ, ಜಿದ್ದಿಗೆ ಬಿದ್ದು ಇಡೀಗೆ ತೊಗೊಂಡೇ ಬರ್ತೇವೆ ಅಂತ ಹೇಳಿ ಮಾಡಿದ್ರಿಂದ ಕಾರ್ಯಕರ್ತರ ನಡುವೆ ವಾಗ್ವಾದ ಶುರುವಾಗಿತ್ತು. ಆ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಗುರುಪ್ರಸಾದ್ ಹೆಗಡೆ ಅವರು ನಮ್ಮ ಕಾರ್ಯಕರ್ತರನ್ನು, BJP ಕಾರ್ಯಕರ್ತರನ್ನು MLA ಚುನಾವಣೆಯಲ್ಲಿ ದುಡಿದಿದ್ದಾರೆ, ಎಲ್ಲ ಪಂಚಾಯಿತಿ, ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ದುಡಿದಿದ್ದಾರೆ, MP ಚುನಾವಣೆಯಲ್ಲಿ ದುಡಿದಿದ್ದಾರೆ. ಎಲ್ಲ ದುಡಿದಂಥ ಕಾರ್ಯಕರ್ತರಿಗೆ ನೀವು ಕಾಂಗ್ರೆಸ್ ಏಜೆಂಟು, ದೇಶಪಾಂಡೆ ಏಜೆಂಟು ಅಂತ ಹೀಯಾಳಿಸಿ ಅವರನ್ನು ಒಂದು ಗಲಾಟೆ ಎಬ್ಬಿಸುವಂಥ ವಾತಾವರಣ ಮಾಡಿದರು. ಅಲ್ಲಿ ಅವರು ಮಾತಾಡುವಂಥ ಶೈಲಿಯಲ್ಲಿ ಇಲ್ಲಿಯ ನಾನು ಏನು ರಾಜ್ಯ ಕಾರ್ಯ ಸದಸ್ಯದ ನನಗೂ ಅವೇಳನ ಆಗುವಂಥ ಕೆಲವೊಂದು ಆ್ಯಕ್ಟಿವಿಟೀಸ್ಗಳನ್ನು ಅವರು ಮಾಡಿದ್ರಿಂದ ಕಾರ್ಯಕರ್ತರು ಸಹಜವಾಗಿ ಕೋಪೋದ್ರಿಕ್ತರಾಗಿ ಅವರು ತಮ್ಮ ಎಲ್ಲೆಯನ್ನು ಮೀರಬೇಕು. ಇದು ಒಳ್ಳೆಯದಂತ ಹೇಳ್ತಾ ಇಲ್ಲ, ಸರಿಯಾದ ಕ್ರಮ ಅಂತ ಹೇಳ್ತಾ ಇಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣ ಯಾರು? ಗುರುಪ್ರಸಾದ್ ಹೇಳಿದಂಥ ಹೇಳಿಕೆ. ಗುರುಪ್ರಸಾದ್ ಅವರು ಕಾಂಗ್ರೆಸ್ ಏಜೆಂಟ್ ಅಂತ ಕಾರ್ಯಕರ್ತರಿಗೆ ಹೇಳಬಾರ್ದಿತ್ತು. ಅದು ಹೇಳಿದ್ದೇ ಈ ರೀತಿಯ ಇದಕ್ಕೆ ಕಾರಣಕರ್ತ ಆಗಿದ್ದು ಬಿಟ್ಟರೆ ಬೇರೆದೇನೋ ಪ್ರಶ್ನೆಗಳು ಬಂದಿಲ್ಲ. ಒಟ್ಟಾರೆ ಶಿಸ್ತುಬದ್ಧ ಬಿಜೆಪಿಯಲ್ಲಿ ಅಶಿಸ್ತು ಕಂಡುಬರುತ್ತಿದ್ದು, ಕೆಲ ಮುಖಂಡರ ಕುಟಿಲ ರಾಜಕಾರಣಕ್ಕೆ ಪಕ್ಷದ ಸಂಘಟನೆ ಬಲಿಯಾಗುವುದರೊಳಗೆ ರಾಜ್ಯ ಮುಖಂಡರು ಎಚ್ಚೆತ್ತುಕೊಂಡು ಸಮರ್ಥ ಸಂಘಟನಾ ಶಕ್ತಿ ಇರುವ ಅರ್ಹರಿಗೆ ಜಿಲ್ಲೆಯ ಉಸ್ತುವಾರಿಯನ್ನು ವಹಿಸಿದರೆ ಮಾತ್ರ ಪಕ್ಷ ಇನ್ನಷ್ಟು ಸದೃಢವಾಗಲು ಸಾಧ್ಯ. ಇಲ್ಲದಿದ್ದರೆ ಬಿಜೆಪಿ ಒಡೆದ ಮನೆಯಂತಾಗಿ ಛಿದ್ರವಾಗುವುದು ಗ್ಯಾರಂಟಿ ಎಂದೇ ಹೇಳಲಾಗುತ್ತಿದ್ದು, ಇನ್ಮುಂದಾದರೂ ಬಿಜೆಪಿಯಲ್ಲಿ ಎಲ್ಲ ಸರಿ ಹೋಗುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಹಳಿಯಾಳ.